Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. HD ರೇವಣ್ಣಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಫಿಕ್ಸ್ ಆಗುತ್ತಾ? ಮಾಜಿ ಸಚಿವ HD ರೇವಣ್ಣ ಜಾಮೀನು ಭವಿಷ್ಯ ಇನ್ನೇನು ಕೆಲ ಹೊತ್ತಿನಲ್ಲೇ ನಿರ್ಧಾರವಾಗಲಿದೆ. ಮಾಜಿ ಸಚಿವ ರೇವಣ್ಣಗೆ ಶುರುವಾಯಿತು ಢವಢವ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿದೆ. ರೇವಣ್ಣ ಪರ ವಾದವನ್ನ ಮಂಡಿಸಿದ್ದಾರೆ ಹಿರಿಯ ವಕೀಲ ಸಿವಿ ನಾಗೇಶ್. ಕಿಡ್ನಾಪ್ ಕೇಸ್ ಹಾಕಿದ್ದೇ ಕಾನೂನು ಬಾಹಿರ ಅಂತ ಸಿವಿ ನಾಗೇಶ್ ಅವರು ವಾದಿಸಿದ್ದಾರೆ. ರೇವಣ್ಣ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಸಾಕಷ್ಟು ಅಂಶಗಳನ್ನ ತಮ್ಮ ವಾದದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ವಾದ ಪ್ರತಿವಾದ ನಡೆದಿದೆ. ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ HD ರೇವಣ್ಣ ಅವರ ವಿರುದ್ಧ KR ನಗರದಲ್ಲಿ ಕಿಡ್ನಾಪ್ಗೆ ಒಳಗಾಗಿದ್ದಾಳೆ ಎನ್ನಲಾದಂತಹ ಮಹಿಳೆಯ ಪುತ್ರ ಕೇಸನ್ನು ದಾಖಲು ಮಾಡಿದ್ದ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ HD ರೇವಣ್ಣ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇವತ್ತು ಬೇಲ್ ಅರ್ಜಿ ವಿಚಾರಣೆ ನಡೆದಿದೆ. ಯಾವುದೇ ಆಯಾಮದಲ್ಲೂ ಆರೋಪ ಸಾಬೀತಾಗುವಂತಹ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯವಾಗ್ತಾ ಇದೆ. KR ನಗರ ಪ್ರವೇಶಿಸದಂತೆ ಷರತ್ತು ವಿಧಿಸಬಹುದು. ಕೊನೆಗೆ ಹಣೆ ಬರಹದಲ್ಲಿ ಏನಿದೆಯೋ ಅದೇ ಆಗಲಿದೆ. ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮುಕ್ತಾಯವಾಗಿದೆ ಅನ್ನೋ ಮಾಹಿತಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗಿದೆ. 364A ಅಡಿ ಅಪಹರಣವಾದ ನಂತರ ಬೇಡಿಕೆ ಇಟ್ಟಿದ್ರಾ? ಇಲ್ಲ. ಹಾಗಾಗಿ 364A ಈ ಪ್ರಕರಣದಲ್ಲಿ ಅನ್ವಯ ಆಗೋದಿಲ್ಲ ಅಂತ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಸಿವಿ ನಾಗೇಶ್ಗೆ ಪ್ರತಿಕ್ರಿಯೆ ನೀಡಲು ಎದ್ದು ನಿಂತ SIT ಪರ ವಕೀಲರು ಕೂಡ ವಾದವನ್ನು ಮಂಡಿಸಿದ್ದಾರೆ. ವಾದ ಮಂಡನೆ ಮುಗಿದ ಮೇಲೆ ಪ್ರತಿವಾದ ಮಂಡನೆಗೆ ಮುಂದಾಗಿದ್ದಾರೆ. ಈಗಾಗಲೇ 3 SPPಗಳು ಈ ಕೇಸ್ನಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಮೇ 5ರಂದೇ CRPC 161 ಹೇಳಿಕೆ ದಾಖಲಿಸಲಾಗಿದೆ. SIT ಪರ SPP ಜಾಯ್ನಾ ಕೊಥಾರಿ ಅವರ ವಾದ ಮಂಡನೆ. ನಿಮ್ಮ ರಿಮಾಂಡ್ ಅರ್ಜಿಯಲ್ಲಿ ಯಾಕೆ ಏನನ್ನು ಹೇಳಿಲ್ಲ? ಸಿವಿ ನಾಗೇಶ್ಗೆ ಪ್ರತಿಕ್ರಿಯೆ ನೀಡಲು ಎದ್ದು ನಿಂತಹ ಜಾಯ್ನಾ ಕೊಥಾರಿ ಅವರು ವಾದ ಮಂಡನೆ ಮುಗಿದ ಮೇಲೆ ಪ್ರತಿವಾದಕ್ಕೆ ಅವಕಾಶವಿಲ್ಲ. ಈಗಾಗಲೇ 3 SPPಗಳು ಈ ಕೇಸ್ನಲ್ಲಿ ವಾದವನ್ನ ಮಂಡಿಸಿದ್ದಾರೆ. ನ್ಯಾಯಾಧೀಶರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಹಾಕಿದ್ದಾರೆ. ವಾದ ಮಂಡನೆಯ ಸಂದರ್ಭದಲ್ಲಿ ರೇವಣ್ಣ ಪರ ಒಂದು ಕಡೆ ಸಿವಿ ನಾಗೇಶ್ ಅವರು ವಾದವನ್ನು ಮಂಡಿಸಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ SITಯ SPP ಅವರು ಕೂಡ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನು ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ಕಡೆ ರೇವಣ್ಣ ಅವರಿಗೆ ಜಾಮೀನು ಸಿಗುವ ಸಾಧ್ಯತೆಯೂ ಕೂಡ ದಟ್ಟವಾಗಿ ಗೋಚರವಾಗ್ತಾ ಇದೆ. ಯಾಕಂದರೆ ಸಿವಿ ನಾಗೇಶ್ ಅವರು ಅವರ ಮೇಲೆ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಗಂಭೀರ ವಿಚಾರಗಳನ್ನು ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ರೇವಣ್ಣ ಪರ ಸಿವಿ ನಾಗೇಶ್ ಅವರ ವಾದ ಮಂಡನೆಯ ಅಂಶಗಳನ್ನು ನೋಡೋದಾದರೆ 364A ಅನ್ವಯಿಸಲು ಅಗತ್ಯ ಅಂಶಗಳು ಇಲ್ಲ ಅಂತ ಹೇಳಿ ಅವರು ತಮ್ಮ ವಾದದಲ್ಲಿ ಪ್ರಮುಖ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಪ್ರಕರಣದಲ್ಲಿ IPC ಸೆಕ್ಷನ್ 364A ಅನ್ವಯಿಸಲು ಅಗತ್ಯ ಅಂಶಗಳಿಲ್ಲ. ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ಅಥವಾ ಒತ್ತೆಯಾಳಾಗಿಟ್ಕೊಂಡಿದ್ದಾರೆ, ಕಿಡ್ನಾಪ್ ಮಾಡಿದ ಮೇಲೆ ಅವರನ್ನ ಡಿಮಾಂಡ್ ಮಾಡಿದ್ದಾರೆ, ಒತ್ತೆಯಾಳಾಗಿಟ್ಕೊಂಡು ಬಿಡುಗಡೆ ಮಾಡೋದಕ್ಕೆ ಏನಾದರೂ ಡಿಮಾಂಡ್ ಮಾಡಿದ್ದಾರೆ, ಇದ್ಯಾವುದು ಕೂಡ ಇಲ್ಲ ಅಂತ ಹೇಳಿ ಸಿವಿ ನಾಗೇಶ್ ಅವರು ವಾದವನ್ನು ಮಂಡಿಸಿದ್ದಾರೆ. ಕಿಡ್ನಾಪ್ ಮಾಡಿದ ನಂತರ ಡಿಮಾಂಡ್ ಇರಬೇಕು, ಅಂತಹ ಡಿಮಾಂಡ್ ಮಾಡುವಂತಹ ಕೆಲಸವನ್ನು ಮಾಡಿಲ್ಲ. ಯಾಕಂದರೆ ಅಲ್ಲಿ ರೇವಣ್ಣನವರು ಈ ಪ್ರಕರಣದಲ್ಲಿ ಪಾತ್ರದಾರರಲ್ಲ, ಭಾಗಿದಾರರಲ್ಲ ಅಂತ ಹೇಳಿದ್ದಾರೆ. ಹೀಗೆ ಮಾಡದಿದ್ರೆ ಕೊಲ್ಲೋದಾಗಿ ಬೆದರಿಕೆಯನ್ನ ಹಾಕಿರಬೇಕು. ಸೆಕ್ಷನ್ 364A ಏನನ್ನ ಹೇಳುತ್ತೆ ಅನ್ನೋದನ್ನ ಇಲ್ಲಿ ಸಿವಿ ನಾಗೇಶ್ ಅವರು ಉಲ್ಲೇಖ ಮಾಡಿದ್ದಾರೆ. ಕೊಲ್ಲೋದಾಗಿ ಏನಾದರೂ ಬೆದರಿಕೆ ಹಾಕಿರಬೇಕು, ಆಗ ಮಾತ್ರ 364A ಈ ಸೆಕ್ಷನ್ ಅನ್ವಯ ಆಗುತ್ತೆ. ಆದರೆ HD ರೇವಣ್ಣ ಅವರ ಪ್ರಕರಣದಲ್ಲಿ ಇದು ಅನ್ವಯ ಆಗೋದಿಲ್ಲ. ಅಪಹರಣ ಒತ್ತಿಯಾಗಿಡುವುದು ಅಪರಾಧ, ಹೌದು, ಅದನ್ನು ನಾವು ಕೂಡ ಒಪ್ಕೊಳ್ತೀವಿ. ಸೆಕ್ಷನ್ನ ಅಡಿಯಲ್ಲೇ ಅದು ಅಪರಾಧ. ಆದರೆ ಇಲ್ಲಿ ಅಂತಹ ಕೃತ್ಯವನ್ನ ರೇವಣ್ಣ ಎಸಗಿಲ್ಲ ಅಂತ ಹೇಳಿ ಸಿವಿ ನಾಗೇಶ್ ಅವರು ತಮ್ಮ ವಾದದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ.
ಅಪಹರಣ ಮಾಡಿದವರನ್ನ ಬಿಡಲು ಡಿಮಾಂಡ್ ಅನ್ನ ಇಟ್ಟಿರಬೇಕು, ಅದು ಕೂಡ ಆಗಿಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.